ಡೆಬಿಟ್ ಫಂಡ್ಸ್ ಸಾಲ ನಿಧಿಗಳೊಂದಿಗೆ ನಿಮ್ಮ ರಿಟರ್ನ್ಸ್ ಹೆಚ್ಚಿಸಿ ಇವುಗಳ ಪ್ರಯೋಜನ ತಿಳಿದುಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ. ಡೆಬಿಟ್ ಫಂಡ್ಸ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ನಿಮ್ಮ ರಿಟರ್ನ್ಸ್ ಹೇಗೆ ಹೆಚ್ಚಿಸ್ಕೊಳ್ಳೋದು, ಸಾಲ ನಿಧಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಏನು ಶೇರ್ ಮಾಡಿದ್ದೀನಿ ಅದು ನಿಮಗೆ ಗೊತ್ತಾಗೋದಿಲ್ಲ. ಸೊ ನಾನು ಡೈಲಿ ವೀಡಿಯೋಸ್ ಮಾಡ್ತಾ ಇರೋದು ಮ್ಯೂಚುವಲ್ ಫಂಡ್ ಬಗ್ಗೆ, ಹಾಗೆ ಎಲ್ಲಿ ಜಾಬು ನಮಗೆ ನಾವು ಎಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು, ಹೇಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ವೀಡಿಯೋಸ್ ತಿಳಿಸ್ಕೊಡ್ತಾ ಇರೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಡೆಬಿಟ್ ಫಂಡ್ಸ್, ಸಾಲ ನಿಧಿ ಅಂದರೆ ಏನು, ಅದು ಹೇಗೆ ರಿಟರ್ನ್ಸ್ ನಮಗೆ ಜಾಸ್ತಿ ಮಾಡಿಕೊಡುತ್ತೆ, ಇದರ ಪ್ರಯೋಜನ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಪ್ರತಿಯೊಬ್ಬರಿಗೂ ತಾವು ಹೂಡಿದ ಹಣ ದ್ವಿಗುಣಗಳ ಬೇಕೆಂದು ಅಥವಾ ಹೆಚ್ಚಾಗಬೇಕೆಂದು ಬಯಸುವುದು ಸಹಜವೇ. ಹಾಗೆ ಹಣ ಹೂಡಿದ ಪ್ರತಿಯೊಬ್ಬರಿಗೂ ನಾಳೆ ಮಾರುಕಟ್ಟೆ ಬಗ್ಗೆ ಚಿಂತೆ ಕೂಡ ಇರುತ್ತೆ. ಆದರೆ ನಿದ್ದೆ ಕೂಡ ಒಬ್ಬೊಬ್ಬರಿಗೆ ಬರೋದಿಲ್ಲ. ನಾನು ಹಾಕಿರೋದು ರಿಟರ್ನ್ ಬರುತ್ತಾ, ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ ಅನ್ನೋದು ಕೂಡ ಅದು ಅವರ ಯೋಚನೆಯಲ್ಲೇ ಇರ್ತಾರೆ. ಆ್ಯಂಡ್ ತಾತ್ಪರ್ಯ ಏನಪ್ಪ ಅಂದರೆ ಹೂಡಿದ ಹಣದ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಎಚ್ಚರಿಕೆ ಹಾಗೂ ಕಾಳಜಿ ವಹಿಸುವುದು ಇದರ ಅರ್ಥ. ಹಾಕಿರೋರು ಸಮಾಧಾನವಾಗಿ ಕೂರೋಕ್ಕಾಗೋದಿಲ್ವಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೆಚ್ಚಾಗಿದೆಯಾ, ಜಾಸ್ತಿ ಆಗಿದೆಯಾ, ಇದ್ರ ಲಾಭ ಏನು, ನಷ್ಟ ಏನು, ಎಲ್ಲನೂ ಯೋಚನೆ ಮಾಡಬೇಕು. ಇನ್ನು ಹೂಡಿದ ಹಣದ ಬಗ್ಗೆ ಹೆಚ್ಚು ಟೆನ್ಷನ್ ಇಲ್ಲದೆ ಇರಬೇಕೆಂದರೆ ಸಾಲ ಮ್ಯೂಚುವಲ್ ಫಂಡ್ ಅಂದರೆ ಸಾಲ ನಿಧಿಗಳು ಈ ಭಾವನೆಯನ್ನು ಪಡೆಯಲು ನಿಮ್ಮ ನೆರವಿಗೆ ಬರುತ್ತದೆ. ಯಾವುದೇ ರಿಸ್ಕ್ ತೆಗೆದುಕೊಳ್ಳದೆ ಕಡಿಮೆ ಅಪಾಯದ ಆರ್ಥಿಕ ಚಟುವಟಿಕೆ ಬೇಕೆಂದರೆ ಸಾಲ ಮ್ಯೂಚುವಲ್ ಫಂಡ್ ಸೂಕ್ತವಾಗಿದೆ ಎಂದರೆ ತಪ್ಪಾಗಲಾರದು. ಸಾಂಪ್ರದಾಯಿಕ ಹೂಡಿಕೆ ಸಾಧನೆಗಳಿಗಿಂತ ತುಲನಾತ್ಮಕವಾಗಿ ಉತ್ತಮ ಆದಾಯ ತಂದುಕೊಡಲು ನೆರವಾಗುತ್ತದೆ. ನಾವು ಮ್ಯೂಚುವಲ್ ಫಂಡ್ ಮೇಲೆ ಅಮೌಂಟ್ ಹಾಕಿ ನಮಗೆ ಎಷ್ಟು ರಿಟರ್ನ್ ಬರುತ್ತೆ, ಇವತ್ತೇನಾದರೂ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ ಅಂತ ಯೋಚನೆ ಮಾಡೋ ಬದಲು ಇದರಲ್ಲಿ ಸಾಲ ಮ್ಯೂಚುವಲ್ ಫಂಡ್ ಅಂತ ಇದೆಯಲ್ಲ, ಸಾಲ ನಿಧಿ ಅಂತ, ಇದರಲ್ಲಿ ನೀವೇನಾದರೂ ದುಡ್ಡು ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಾಲ ನಿಧಿಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಸಾಲ ನಿಧಿ ಹೇಗೆ ಕಾರ್ಯನಿರ್ವಹಿಸುತ್ತೇವೆ ಎಂಬುದರ ಕುರಿತು ವಿವರವಾಗಿ ಇಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರು ದುಡ್ಡನ್ನು ಸೇವ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ದೀರ್ಘಕಾಲ ಗುರಿಗಾಗಿ ಅಥವಾ ಅಲ್ಪಾವಧಿ ಗುರಿಗಾಗಿ ಹೂಡಿಕೆ ಮಾಡಲು ಬಯಸುತ್ತಿದ್ದೀರಾ ಅಂತ ಅಂದರೆ ಈ ಮೇಲೆ ಪ್ರತಿಯೊಬ್ಬರಿಗೂ ಸಾಲ ನಿಧಿ ಇರುತ್ತದೆ. ಪ್ರತಿಯೊಬ್ಬರಿಗೂ ಸಾಲ ನಿಧಿ ಇರುತ್ತಂತೆ. ಅದರಲ್ಲೂ ಅಲ್ಪಾವಧಿಯ ಸಾಲ ನಿಧಿಗಳು ಇಲ್ಲಿ ಪ್ರಮುಖ ಇದೆ. ವಾಸ್ತವವಾಗಿ ಅಲ್ಪಾವಧಿಯ ಸಾಲ ನಿಧಿಗಳು ದ್ರವ್ಯತೆ ಮತ್ತು ಇತರ ಅನಾನುಕೂಲಗಳ ಕಾರಣದಿಂದಾಗಿ ಸಾಕಷ್ಟು ಜನಪ್ರಿಯವಾಗಿದೆ. ನಮಗೆ ಹೇಗೆ ಬೇಕೋ ಹಾಗೇ ಕೊಡ್ತಾ ಇದ್ದಾರೆ ನೋಡಿ. ಅದರಲ್ಲೂ ಅಲ್ಪಾವಧಿ ಸಾಲ, ಪೂರ್ಣಾವಧಿ ಸಾಲ ಅಂತೆಲ್ಲನೂ ಕೊಟ್ಟಿದ್ದಾರೆ. ಅಂದರೆ ಈಗ ನಮಗೆ 1 ವರ್ಷಕ್ಕೆ ನಾವು ಸಾಲ ಅಂತ ಕೊಡ್ಬೋದು, 2 ವರ್ಷಕ್ಕೆ ಅಂತ ಸಾಲ ಅಂತ ಕೊಡ್ಬೋದು. ಇದನ್ನು ಈಸಿಯಾಗೆ ಮಾಡ್ಬೋದು. ಆ್ಯಂಡ್ ಹೆಚ್ಚಿನ ದ್ರವ್ಯತೆ, ಲಿಕ್ವಿಡಿಟಿ. ಸಾಮಾನ್ಯವಾಗಿ ಸಾಲ ನಿಧಿ ಲಾಕ್-ಇನ್ ನೊಂದಿಗೆ ಬರುವುದಿಲ್ಲ. ಹಾಗಾಗಿ ಇದು ಅವುಗಳನ್ನು ರಿಡಮ್ ಮಾಡುವುದು ತಡೆಯುತ್ತದೆ. ಹೀಗಾಗಿ ಅಲ್ಪಾವಧಿಯ ಸಾಲ ನಿಧಿಗಳು ಜನಪ್ರಿಯವಾಗಲು ಇದು ಮತ್ತೊಂದು ಕಾರಣ. ಏಕೆಂದರೆ ಯಾವುದೇ ಸಮಯದಲ್ಲೂ ಹೂಡಿಕೆದಾರರು ತಮ್ಮ ಹಣವನ್ನು ಹಿಂಪಡೆಯಬಹುದು ಎಂದು ತಿಳಿದುಕೊಳ್ಳುವುದರಿಂದ ಅವರು ಕೂಡ ತಮ್ಮ ಹಣದ ಬಗ್ಗೆ ಹೆಚ್ಚಿನ ಆರಾಮದಾಯಕತೆಯನ್ನು ಕಾಣುತ್ತಾರೆ. ಸಾಲ ನಿಧಿ ರಿಡಮ್ ಮಾಡುವುದು ಸುಲಭವಾಗಿದೆ. ಇದು ಎಲ್ಲರ ಮುಖದಲ್ಲೂ ಒಂದು ಖುಷಿ ಕೊಡುತ್ತೆ. ಇವಾಗ ನಾವು ಬ್ಯಾಂಕಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಇಷ್ಟು ವರ್ಷ ಅಂತ ಡೆಪಾಸಿಟ್ ಮಾಡ್ತೀವಿ. ಅಷ್ಟು ವರ್ಷದಕ್ಕೆ ಮುಂಚೆ ತೊಗೊಂಡ್ರೆ ನಾವು ಕೂಡ ಅವ್ರಿಗೆ ದುಡ್ಡು ಕೊಡಲೇಬೇಕು. ಅಂದರೆ ಆಫ್ ಅಮೌಂಟ್ ಅವ್ರಿಗೇನು ಇದಿದೆ ಅದು ಕಟ್ ಮಾಡ್ಕೊಂಡು ಕೊಡ್ತಾರೆ. ಸೊ ಇದರಲ್ಲಿ ಸಾಲ ನಿಧಿಯಲ್ಲಿ ಆ ಥರ ಏನೂ ಇಲ್ಲ. ಅಕಸ್ಮಾತ್ ನಾವೇನಾದರೂ ಇದನ್ನು ನಾವು ಅರ್ಧದಲ್ಲೇ ತೊಗೋಬೇಕು ಅಂದರೆ ಯಾವುದೇ ಪಾವತಿ ಕಟ್ಟಾಗೋದಿಲ್ಲ, ನಾವು ಇದನ್ನು ರಿಡಮ್ ಕೂಡ ಮಾಡೋದಿಲ್ಲ. ಸೊ ಅಮೌಂಟ್ ನಮಗೆ ಬಂದು ವಾಪಸ್ ಸೇರುತ್ತೆ. ತುಲನಾತ್ಮಕವಾಗಿ ಸ್ಥಿರ ಮತ್ತು ಸುರಕ್ಷಿತ. ಸಾಲ ನಿಧಿ ಹೇಗೆ ಕಾರ್ಯನಿರ್ವಹಿಸುತ್ತೇವೆ ಎಂಬ ಪ್ರಶ್ನೆ ಇದ್ದರೆ ಉತ್ತರ ಸರಳ. ಇವುಗಳು ಕಾರ್ಪೊರೇಟರ್ಗಳು ಅಥವಾ ಸರ್ಕಾರಕ್ಕೆ ಸಾಲ ನೀಡುವುದರ
ಮೂಲಕ ಕಾರ್ಯನಿರ್ವಹಿಸುತ್ತದೆ ಎಂಬುದು ನಿಮಗೆ ಅರಿವಾಗುತ್ತದೆ. ಇನ್ನು ಈಕ್ವಿಟಿ ಮಾರುಕಟ್ಟೆಗಳಿಗೆ ಹೋಲಿಸಿದರೆ ಬಾಂಡ್ ಮಾರುಕಟ್ಟೆಗಳು ಚಂಚಲತೆಗೆ ಕಡಿಮೆ ಒಳಗಾಗುತ್ತದೆ ಮತ್ತು ಆದ್ದರಿಂದ ತುಲನಾತ್ಮಕವಾಗಿ ಸ್ಥಿರವಾಗಿರುತ್ತದೆ. ಕಾರ್ಪೊರೇಟರ್ಗಳಿಗಾಗಿರಲಿ ಗೌರ್ಮೆಂಟ್ಗಾಗಿರಲಿ ಕೊಟ್ಟು ನಾವೇನಾದರೂ ಗೌರ್ಮೆಂಟ್ ಕಡೆಯಿಂದ ಸ್ಲಿಪ್ ತೊಗೊಂಡಿದ್ರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಮ್ಗೆ ಯಾವಾಗ ಬೇಕೋ ನಮ್ಮ ದುಡ್ಡು ನಮ್ಮ ಕೈ ಸೇರುತ್ತೆ ಅಂದಾಗ ನಾವು ಇಲ್ಲಿ ಸಾಲ ನಿಧಿಗೆ ಕೊಡೋದು ಇದಕ್ಕೆ ಏನು ತೊಂದರೆ ಇಲ್ಲ ಅನ್ಕೋತೀನಿ. ತೆರಿಗೆ ದಕ್ಷತೆ. ಸಾಲ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ದೊಡ್ಡ ಪ್ರೋತ್ಸಾಹಕರ ವಿಚಾರವೆಂದರೆ ಅವುಗಳು ತೆರಿಗೆ ಪ್ರಯೋಜನಗಳನ್ನು ಹೊಂದಿದೆ. ಇನ್ನು ಸಾಲ ನಿಧಿ ತೆರಿಗೆ ಸಮರ್ಥ ಆದಾಯವನ್ನು ಹೇಗೆ ತರಬಲ್ಲದು ಎಂಬುದು. ಎಸ್.ಡಿ.ಸಿ.ಜಿ ತೆರಿಗೆ, ಅಲ್ಪಾವಧಿ ಕ್ಯಾಪಿಟಲ್ ಗೇನ್ಸ್ ತೆರಿಗೆ. ನಿಮ್ಮ ಹಿಡುವಳಿ ಅವಧಿಯು 36 ತಿಂಗಳಿಗಿಂತ ಕಡಿಮೆ ಅಥವಾ ಅದೇ ಅವಧಿಗೆ ಸಮನಾಗಿದ್ದರೆ ನಿಮ್ಮ ಹೂಡಿಕೆ ನೀವು ಮರಳಿ ಪಡೆಯುವ ವೇಳೆ ನಿಮ್ಮ ಬಂಡವಾಳ ಲಾಭ ರಿಟರ್ನ್ ಮೇಲೆ ಎಸ್.ಡಿ.ಸಿ.ಜಿ ತೆರಿಗೆ ಅನ್ವಯಿಸುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಆದಾಯ ತೆರಿಗೆ ಸ್ಲ್ಯಾಬ್ ದರಗಳ ಪ್ರಕಾರ ಬಂಡವಾಳ ಲಾಭವನ್ನು ತೆರಿಗೆ ವಿಧಿಸಲಾಗುತ್ತದೆ. ಎಲ್.ಟಿ.ಸಿ.ಜಿ ತೆರಿಗೆ. ನಿಮ್ಮ ಹಿಡುವಳಿ ಅವಧಿಯು 36 ತಿಂಗಳುಗಳಿಗಿಂತ ಹೆಚ್ಚಿದ್ದರೆ ಈ ಪರಿಸ್ಥಿತಿ ತೆರಿಗೆ 20% ನಿಮ್ಮ ಹೂಡಿಕೆಯನ್ನು ಮರಳಿ ಪಡೆಯುವ ವೇಳೆ ನಿಮ್ಮ ಬಂಡವಾಳ ಲಾಭ ರಿಟರ್ನ್ಗಳ ಮೇಲೆ ಅನ್ವಯಿಸುತ್ತದೆ. ಸಾಲ ಮ್ಯೂಚುವಲ್ ಫಂಡ್ಗಳಲ್ಲಿ ಸೂಚ್ಯಂಕ ಪ್ರಯೋಜನವು ಹಣದುಬ್ಬರವನ್ನು ಪರಿಗಣಿಸಲು ನಿಮಗೆ ಸಹಾಯ ಮಾಡುತ್ತದೆ. ಮೂಲ ಖರೀದಿ ಮೌಲ್ಯಕ್ಕಿಂತ ಹೆಚ್ಚಾಗಿ ಹೂಡಿಕೆಯ ಸೂಚ್ಯಂಕ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಬಂಡವಾಳದ ಲಾಭವನ್ನು ಲೆಕ್ಕಾಚಾರ ಮಾಡುವ ಮೂಲಕ ಅದು ಮಾಡುತ್ತದೆ. ಸೂಚ್ಯಂಕ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಹಣದುಬ್ಬರ ಸೂಚ್ಯಂಕ ವೆಚ್ಚವನ್ನು ಬಳಸಲಾಗುತ್ತದೆ. ಅಂದರೆ 36 ತಿಂಗಳಿಗಿಂತ ಕಡಿಮೆ ತಗೊಂಡ್ರೆ ನಿಮಗೆ ಕೊಡ್ತಾ ಇರುವಂಥ ಒಂದು ತೆರಿಗೆ ಇರುತ್ತಲ್ಲ, ಆ ತೆರಿಗೆಯಲ್ಲಿ ಇಷ್ಟು ಅಂತ ಕಟ್ ಮಾಡ್ಕೊತಾರೆ. ಬಟ್ ಗೌರ್ಮೆಂಟ್ ಕಡೆಯಿಂದ ಏನು ಜಾಸ್ತಿ ಏನು ತೆರಿಗೆ ಕಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡೋ ಹಂಗಿರೋದಿಲ್ಲ. ವೈವಿಧ್ಯೀಕರಣದ ಅಪಾಯ ಕಡಿತ. ಯಾವುದೇ ಈಕ್ವಿಟಿ ಹೆವಿ ಆರ್ಥಿಕ ಯೋಜನೆಗಳನ್ನು ವೈವಿಧ್ಯತೆಗೊಳಿಸುವ ಮೂಲಕ ಅವುಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಈ ವೈವಿಧ್ಯಗಳಲ್ಲಿ ಡೇಟ್ ಫಂಡ್ಗಳು ಇವುಗಳಲ್ಲಿ ಸೇರಿಕೊಂಡಿವೆ. ನಿಮ್ಮ ಡೇಟ್ ಫಂಡ್ ರಿಟರ್ನ್ಸ್ ನಿಮ್ಮ ಪೋರ್ಟ್ಫೋಲಿಯೋ ರಿಟರ್ನ್ಸ್ ಮತ್ತು ಹಣಕಾಸಿನ ಗುರಿಗಳಿಗೆ ಪೂರಕವಾಗಿರುತ್ತದೆ. ಸಾಲ ನಿಧಿಗಳು ಮತ್ತು ಈಕ್ವಿಟಿ ಫಂಡ್ಗಳಿಗೆ ಬಂದಾಗ ಅದಕ್ಕೆ ಕಾರ್ಯತಂತ್ರದ ಹೂಡಿಕೆಯ ಅಗತ್ಯವಿರುತ್ತದೆ. ಮೊದಲನೆಯದು ತುಲನಾತ್ಮಕವಾಗಿ ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ಹೆಚ್ಚು ದ್ರವ ಮತ್ತು ಕಡಿಮೆ ಅಪಾಯವನ್ನು ಹೊಂದಿರುತ್ತದೆ. ಆದರೂ ಸಾಲ ನಿಧಿಗಳು ಸಂಪೂರ್ಣವಾಗಿ ಅಪಾಯ ಮುಕ್ತವಾಗಿಲ್ಲ ಎಂಬುದನ್ನು ಎಲ್ಲರೂ ಗಮನ ಹರಿಸಬೇಕು. ಏನಂತ ಹೇಳಿದ್ರೆ ಇದು ಕೂಡ ಎಲ್ಲದೂ ಏನು ಹೇಳ್ತಾರೆ, ಸಂಪೂರ್ಣ ಅಪಾಯ ಇಲ್ಲ ಅಂತ ಏನಲ್ಲ, ಇದರಲ್ಲೂ ಸ್ವಲ್ಪ ಅಪಾಯ ಇರುತ್ತೆ. ಬಟ್ ಇದಕ್ಕೂ ಕೂಡ ಎಲ್ಲಿ ನಾವು ಅಮೌಂಟ್ ಹಾಕಿದ್ರೆ ಸೇಫ್ ಇರುತ್ತೆ, ಎಲ್ಲಿ ಹಾಕಿದ್ರೆ ಸೇಫ್ ಇರೋದಿಲ್ಲ ಅಂತ ನೋಡಿನೇ ನೀವು ಇದನ್ನು ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ಯಾರೋ ಏನೋ ಹೇಳಿದರು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೋಗಿ ಹೌದು ನಾವು ಈಗ ಮಾಡ್ತೀವಿ ಅಂದರೆ ಆಗಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದ್ರ ವಿಚಾರ ಎಲ್ಲ ನಮ್ಮ ತಲೆಯಲ್ಲಿ ಇಟ್ಕೊಂಡೇ ನಾವು ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಸಾಲ ನಿಧಿ ಅಂದರೆ ತುಂಬ ಜನಕ್ಕೆ ಏನು ಅಂತ ಗೊತ್ತಿರೋದಿಲ್ಲ. ಇದೊಂದು ಇದೆ ಅಂತ ಕಾನ್ಸೆಪ್ಟ್ ಇದೆ ಅಂತ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಸೊ ಈ ವಿಡಿಯೋ ನಾನು ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾಗೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಯು. ಥ್ಯಾಂಕ್ ಯು ಆಲ್. ಬೈ ಬಾಯ್.